ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಲ್ಮನೆ ಅಡ್ಡೇಟಿನಿಂದಾಗಿ ದೋಸ್ತಿ ಪಡೆಗೆ ಭಾರೀ ಮುಖಭಂಗ ಆಗಿದೆ. ಜೆಡಿಎಸ್ನ 4-5 ಶಾಸಕರು ಅಡ್ಡ ಮತದಾನದ ಶಂಕೆಯಲ್ಲಿ ವ್ಯಕ್ತ ಆಗಿರೋದು. ಕ್ರಾಸ್ ವೋಟಿಂಗ್ನಿಂದ ಜೆಡಿಎಸ್ ಪಾಳ್ಯದಲ್ಲಿ ಈಗ ತೀವ್ರ ಆತಂಕ ಮನೆ ಮಾಡಿದೆ. ಅಡ್ಡ ಮತದಾನದಿಂದಾಗಿ ಜೆಡಿಎಸ್ನ ಅಭ್ಯರ್ಥಿ ಸೋಲು ಕಂಡಿದ್ದಾರೆ. ಹೀಗಾಗಿ ಇವತ್ತು ಶಾಸಕರ ತುರ್ತು ಸಭೆ ಕರೆದಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಲ್ಲಾ ಶಾಸಕರು ಖುದ್ದಾಗಿ ಸಭೆಗೆ ಹಾಜರಾಗಲೇಬೇಕು ಅಂತ ಸೂಚನೆ ಹೋಗಿದೆ. ಶಾಸಕರ ನಡೆ ಬಗ್ಗೆ ಕುಮಾರಸ್ವಾಮಿ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಎಚ್.ಡಿ.ಕೆ ನಿವಾಸದಲ್ಲಿ ಆತ್ಮಾವಲೋಕನ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾರು ಈ ರೀತಿಯಾಗಿ ಅಡ್ಡ ಮತದಾನ ಮಾಡಿರೋದು, ಯಾರಿಗೆ ಪಕ್ಷದಲ್ಲಿ ಇರೋದಕ್ಕೆ ಆಸಕ್ತಿ ಇಲ್ಲ, ಏನು ಅಸಮಾಧಾನ ಇದೆ, ಅದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆತ್ಮಾವಲೋಕನ ಸಭೆಯಲ್ಲಿ ಚರ್ಚೆ ಆಗಲಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಸಭೆ ಕರೆದಿರೋದು. ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದ್ದೆ, ಮನಿ ಪವರು, ಮಸಲ್ ಪವರು, ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಗೆದ್ದ ಕುದುರೆ ಡಿ.ಕೆ. ಶಿವಕುಮಾರ್ ಅವರಿಗೆ ವಿಜಯೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಎಲ್ಲ ಫೇಸ್ ಮಾಡ್ತೀವಿ ನಾವು, ಈಗ ಗೆದ್ದಿರ್ಬೋದು, ಕುದುರೆ ಓಡ್ತಿರ್ಬೋದು, ಮುಂದೊಂದು ದಿನ ಮುಗ್ಗರಿಸುತ್ತೆ ಅಂತ. ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ತೀವ್ರ ಅಸಮಾಧಾನ. ಅಡ್ಡ ಮತದಾನದಿಂದಾಗಿ ದೋಸ್ತಿಯಲ್ಲಿ ಏನಾದರೂ ಬದಲಾವಣೆ ಆಗ್ಬಹುದಾ, ಅದು ಅಫೆಕ್ಟ್ ಆಗುತ್ತಾ ದೋಸ್ತಿಗೆ, ಹಿಂಗೆ ಅಂತ? ಒಂದು ವಿಜೇಂದ್ರ ಅವರು ರಾಜಕೀಯವಾಗಿ ಇದನ್ನ ಎದುರಿಸ್ತೀವಿ ಅನ್ನುವಂತಹ ಅರ್ಥದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಈಗ ಓಡುವಂತಹ ಕುದುರೆ ಓಡ್ತಾ ಇದೆ. ಒಂದಲ್ಲ ಒಂದಿನ ಅದು ಮುಗ್ಗರಿಸುತ್ತೆ, ಅದನ್ನು ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು. ಜೊತೆಗೆ ಮುಂದಿನ ಚುನಾವಣೆಗಳನ್ನ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡು ಈಗ ಏನೆಲ್ಲ ತಪ್ಪುಗಳಾಗಿದಾವೋ ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮುಂದಿನ ಚುನಾವಣೆಗಳನ್ನ ಎದುರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ಅದೇನೇ ಇರಲಿ, ನಿನ್ನೆ ಬಂದಿರುವಂತ ಒಂದು ಫಲಿತಾಂಶ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನ ಇನ್ನಷ್ಟು ಗಟ್ಟಿ ಮಾಡಿದ್ರೆ, ಮತ್ತೊಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ಗೆ ನಾಯಕತ್ವದ ಪ್ರಶ್ನೆ ಉಟ್ಕೊಂಡಿರುವಂತದ್ದು ನಿಜ. ಒಂದ್ ಕಡೆ ವಿಜೇಂದ್ರ, ಮತ್ತೊಂದ್ ಕಡೆ ಆರ್ ಅಶೋಕ್, ಮಗದೊಂದ್ ಕಡೆ ಜೆಡಿಎಸ್ ನ ನಾಯಕರಾದಂತಹ ಕುಮಾರಸ್ವಾಮಿ ಅವ್ರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತದಾನ ಮಾಡಿದ್ದಾರೆ. ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನುವಂತಹ ಏನು ಮಾತುಗಳನ್ನ ಹೇಳುತ್ತೆ, ಆದ್ರೆ ರಾಜ್ಯ ಬಿಜೆಪಿಯ ಶಾಸಕರು ಬೇರೆ ರೀತಿಯಾಗಿ ಮತದಾನವನ್ನು ಮಾಡಿರುವಂತದ್ದು. ಜೆಡಿಎಸ್ ಅಲ್ಲಿ ಮೊದಲಿಂದಲೂ ಕೂಡ ಅಲ್ಪ ಸ್ವಲ್ಪ ಅಸಮಾಧಾನ ಇದ್ದೇ ಇತ್ತು, ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆ ಅಸಮಾಧಾನವನ್ನ ಕಡಿಮೆ ಮಾಡುವಂತ ಒಂದು ಕೆಲಸ
ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಪದೇ ಪದೇ ಜೆಡಿಎಸ್ ಅಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗ್ತಾ ಇದ್ವೆ. ಹೀಗಾಗಿ ಮೂರು ಪಕ್ಷಗಳು ಕೂಡ ನಿನ್ನೆ ಒಂದು ಮೆಸೇಜ್ ಸ್ಪಷ್ಟವಾಗಿ ಹೋಗಿದೆ. ಅದರಲ್ಲೂ ಕಾಂಗ್ರೆಸ್ಗೆ ಒಂದಷ್ಟು ಬೂಸ್ಟ್ ತಂದಿದ್ರೆ ಎರಡೂ ಪಕ್ಷಗಳು ಕೂಡ ಹಿನ್ನಡೆಯನ್ನ ತಂದಿರುವಂತದ್ದು ನಿಜ. ಇದರಿಂದ ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದಿನ ಫಲಿತಾಂಶಗಳು ಕೂಡ ಇದೇ ರೀತಿಯಾಗಿ ಇರ್ತವೆ ಅನ್ನುವಂತ ಒಂದು ಸಂದೇಶ ಬಿಜೆಪಿ ಮತ್ತೆ ಜೆಡಿಎಸ್ಗೆ ನಿನ್ನೆ ಆದಂತಹ ಒಂದು ಚುನಾವಣೆಯಿಂದ ಬಂದಿದೆ. ಮತ್ತೊಂದ್ ಕಡೆ ಈ ಮೈತ್ರಿ ಬಗ್ಗೆ ನಾವು ನೋಡಿದಾಗ ಸಹಜವಾಗಿ ಇನ್ನು ಮುಂದೆ ಈ ಮೈತ್ರಿ ಬಗ್ಗೆ ಗಂಭೀರವಾದಂತ ಒಂದು ಚರ್ಚೆಗಳು ಎರಡೂ ಪಕ್ಷದಲ್ಲೂ ಕೂಡ ಆಗ್ತವೆ. ಯಾಕಂತ ಹೇಳಿದ್ರೆ ಯಾರು ಮೈತ್ರಿಯನ್ನ ವಿರೋಧ ಮಾಡ್ತಿದ್ರೋ ಅಂತವ್ರೆ ಈ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬಿಜೆಪಿಗೆ ಸಿಗ್ತಾ ಇರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಈ ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡಿ ಬಿಜೆಪಿಯ ಹೈಕಮಾಂಡ್ಗೆ ರವಾನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರ ಸಮಯವನ್ನು ಕೂಡ ಕೇಳಿದ್ದಾರೆ. ಸಮಯ ಕೊಟ್ರೆ ಈ ಎಲ್ಲಾ ಮನವರಿಕೆಗಳನ್ನ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ಮೈತ್ರಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ಶಾಸಕರು ಒಪ್ಪದೇ ಇರೋದ್ರಿಂದ, ಮುಖಂಡಗಳು ಒಪ್ಪದೇ ಇರೋದ್ರಿಂದ ಮುಂದೆ ನಮ್ಮ ನಡೆ ಮತ್ತೆ ನೋಡಿ ಹೇಗಿರ್ಬೇಕು ಅನ್ನುವಂಥದ್ದು ಚರ್ಚೆ ಮಾಡುವಂತದ್ದು. ಜೊತೆಗೆ ಯಾರೆಲ್ಲ ಪಕ್ಷದ ವಿರುದ್ಧ ಈ ರೀತಿಯಾದಂತ ಒಂದು ಕೆಲಸ ಮಾಡಿದ್ರು ಅವರ ಆಕ್ಷೇಪ ಮತ್ತೆ ಅಸಮಾಧಾನ ಏನೇ ಇರ್ಬೋದು, ಆದ್ರೆ ಒಂದು ಪ್ರತಿಷ್ಠೆ ಆದಂತಹ ಒಂದು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡುವಂತದ್ದು, ಪಕ್ಷ ಸೂಚಿಸಿದಂತಹ ಅಭ್ಯರ್ಥಿಗೆ ಮತ ಹಾಕದೆ ವಿರೋಧ ಪಕ್ಷಕ್ಕೆ ಮತ ಹಾಕಿರುವಂತದ್ದು, ಎಲ್ಲವನ್ನು ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ತೆಗೆದುಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಬಿಜೆಪಿಗೂ ಉಳ್ಗಾಲ ಇಲ್ಲ, ಜೆಡಿಎಸ್ಗೂ ಕೂಡ ಉಳ್ಗಾಲ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಏನು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ಕೂಡ ಅವರು ಜಿ ಟಿ ದೇವೇಗೌಡರನ್ನ ಮತ್ತೆ ಕರೆದು ಮಾತಾಡ್ತೀವಿ ಅನ್ನುವಂತ ಒಂದು ರೀತಿಯಲ್ಲಿ ಅವರ ಮಾತು ಇಲ್ಲ. ಅವರು ನಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. 17 ಶಾಸಕರು ಅಂತ ಪದೇ ಪದೇ ಹೇಳ್ತಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಮಾಡಿದಂತಹ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಜೆಡಿಎಸ್ ಪಕ್ಷದಲ್ಲಿರುವಂತಹ ಕೆಲ ಶಾಸಕರು ಕೂಡ ಈಗಾಗಲೇ ಏನು ಒಂದು ಕಾಲು ಮುಂದೆ ಇಟ್ಟಿದ್ದಾರೆ, ಅದನ್ನ ಹಿಂದೆ ತೆಗೆಯುವಂತಹ ಒಂದು ಪರಿಸ್ಥಿತಿ ಇಲ್ಲ. ಇದೆಲ್ಲದರ ಲಾಭ ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಆಗ್ತಾ ಇದೆ. ಅದು ನಿನ್ನೆ ಚುನಾವಣೆಯಲ್ಲಿ ಆಗಿದೆ. ಒಂದು ವೇಳೆ ಈ ತಪ್ಪುಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಸರಿಪಡಿಸ್ಕೊಳ್ಳದೆ ಇದ್ರೆ ಮುಂದೆ 28ರ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಫಲಿತಾಂಶ ಬರುತ್ತೆ ಅನ್ನುವಂತ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಸಹಜವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಹೆಚ್ಚು ಆಗ್ತಾ ಇದೆ. ಜೊತೆಗೆ ರಾಜ್ಯ ಬಿಜೆಪಿಯ ನಾಯಕತ್ವ ವಿಚಾರ ಬಂದಾಗ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಇಬ್ಬರ ನಾಯಕತ್ವವು ಕೂಡ ಇಲ್ಲಿ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಕೋಕ್ ಕೊಡ್ತಾರ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.